ಮನ್ಸು ಮಾಡಿದ್ರೆ ನನ್ನ ದೀಪಿಕಾನ ಒಂದು ಮಾಡ್ಬೋದಿತ್ತಲ್ವಾ ಡ್ಯಾಡ್? ಮಗನ ಭವಿಷ್ಯದ ಬಗ್ಗೆ ಯೋಚಿಸೋ ಟೈಮಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬಿಟ್ರಲ್ಲ ಡ್ಯಾಡ್. ಯಾಕೆ ಹಿಂಗೆ ಮಾಡಿದ್ರಿ? ಅಭಿ ನೋಡು, ನಿನಗೆ ಕಾಫಿ ಮಾಡ್ಕೊಂಬಂದಿದ್ದೀನಿ, ಎದ್ದೇಳು. ನಿನ್ನೆ ಸುಮಾರು ಪ್ರಶ್ನೆ ಕೇಳಿದೆಯಲ್ಲ ನೀನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇರಲಿಲ್ಲ ಅಂತ ನಾನು ಏನು ಹೇಳಕ್ಕೆ ಹೋಗಿಲ್ಲ. ಈಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಕೇಳಿಸ್ಕೊತೀಯಾ? ಅಭಿ ಅಭಿ ಹೇಗಿದ್ಯಾ? ಐ ಆಲ್ ರೈಟ್? ನೀವು ನನ್ನ ರೂಮಲ್ಲಿ ಏನು ಮಾಡ್ತಿದ್ದೀರಾ? ನನ್ನ ಎದುರು ಹೀಗೆ ಬಂದು ನಿಂತ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಅಷ್ಟಕ್ಕೂ ನನ್ನ ರೂಮ್ ಒಳಗೆ ಬರೋದಕ್ಕೆ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ತಮಾಷೆ ಮಾಡ್ತಿದ್ಯಾ? ನಿನ್ನೆ ನೀನು ಶಡಾಪ್! ಬೆಳಗ್ಗೆ ನಾನು ನಿಮ್ಮ ಮುಖ ನೋಡಕ್ಕೆ ಇಷ್ಟಪಡ್ತೀನಿ ಅಂದಿದ್ದು ಯಾರು ನಿಮಗೆ? ಸೋಗ್ಲಾಡಿ, ನಾ ವಾಕಿಂಗ್ ಹೋಗಿ ಬರ್ತೀನಿ. ಬೇಡ 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 ಬೇಡ, ನೀನು ಜೂನಿಯರ್ ತುಳಸಿ ಆಗಬೇಕು ಅಂತ ನಾನು ಯಾವತ್ತೂ ಬಯಸಿದವನಲ್ಲ. ಸಿರಿಯಾಗೇ ಇರು, ನನಗದೇ ಸಂತೋಷ. ನೆನ್ನೆ ದಂಡಪಿಂಡನ ಕೆಲಸ ಹೋಗಿದ್ದ ವಿಷಯ ಕೇಳಿ ಬೇಜಾರಾಯಿತು. ಅವನು ನಿನ್ನ ಹತ್ರ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಹೇಳಿದ್ದ ಅಂತ ಅನಿಸುತ್ತೆ. ಪಾಪ, ಎಂಥ ಪರಿಸ್ಥಿತಿ ಬಂದರೂ ಗುಟ್ಟು ಬಿಟ್ಟುಕೊಡೋದಿಲ್ಲ ನೋಡು ನೀನು. ಕ್ಷಮಿಸಿ ತಾತ. ಅರೆ, ಕ್ಷಮೆ ಯಾಕೆ ಕೇಳ್ತೀಯ? ನಿಮ್ಮಿಬ್ಬರ ಮಧ್ಯೆ ಎಂಥ ಅಸಮಾಧಾನ ಇದ್ದರೂ ಕೂಡ ಗಂಡನ ಗೌರವ ಕಾಪಾಡೋದು ನಿನ್ನ ಕರ್ತವ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀಯಲ್ಲ. ನಿನ್ನಂಥ ಹೆಂಡತಿನ ಪಡೆಯೋದಕ್ಕೆ ನನ್ನ ಮೊಮ್ಮಗ ಪುಣ್ಯ ಮಾಡಿದ್ದ ಸೋಗಲಾಡಿ. ಕೆಲಸ ಹೋಗಿರೋದಕ್ಕೆ ಅವನು ತುಂಬ ಬೇಜಾರಲ್ಲಿದ್ದ ತಾತ. ಅವನದೇನು ತಪ್ಪಿಲ್ಲ ಅಂದರೂ ಕೆಲಸದಿಂದ ತೆಗೆದ್ರು. ಮನೇಲಿ ಬೇರೆ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ ಅವನು ನಿಮ್ಮ ಹತ್ರ ಹೇಳಲಿಲ್ಲ ಅಷ್ಟೆ. ನಿಮ್ಮ ಹತ್ರ ಹೇಳಬಾರ್ದು ಅನ್ನೋ ಉದ್ದೇಶ ಅವನಿಗಿರಲಿಲ್ಲ. ನೋಡಿದ್ಯಾ, ಈಗಲೂ ಅವನ ಪರನೇ ಮಾತಾಡ್ತಾ ಇದ್ದೀಯಾ ನೀನು. ನಿನ್ನ ಒಳ್ಳೆ ಗುಣ ಸಮರ್ಥನಿಗೆ ಅರ್ಥ ಆಗೇ ಆಗತ್ತೆ. ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ. ನಾ ಹೋಗಿ ಬರ್ತೀನಿ ಸೋಗ್ಲಾಡಿ. ಯಾಕೋ ಮೇಡಮ್ ಟೆನ್ಷನಲ್ಲಿರೋ ಹಾಗಿದೆ, ಏನಾಯಿತು?
ಏನಾಯ್ತು? ಯಾಕಂತ ನನ್ನ ಹೆಂಡತಿಗೆ ಬೇಜಾರು? ಓ, ನಿನ್ನೆ ವಿಷಯಕ್ಕ? ಇನ್ಫ್ಯಾಕ್ಟ್ ನನಗೂ ಅಭಿನ ನೆನೆಸ್ಕೊಂಡ್ರೆ ನೋವಾಗ್ತಿದೆ ಪುಣ್ಯ. ಅವ್ನು ತುಂಬ ಸೆನ್ಸಿಟಿವ್. ಹೀಗೆ ಪೆಟ್ ಮೇಲೆ ಪೆಟ್ ಬೀಳ್ತಾ ಇದ್ರೆ ಅವನ ಕತೆ. ರೀ, ಅಭಿ ಬಗ್ಗೆ ನನಗೂ ಕನ್ಸರ್ನ್ ಇದೆ. ಆದರೆ ಈಗ ಆಗ್ತಿರೋ ಘಟನೆಗಳಿಂದ ಬರೀ ಅಭಿಗೆ ಮಾತ್ರ ನೋವಾಗ್ತಿಲ್ಲ. ಜನಾರ್ದನ್ ಬಗ್ಗೆ ಗೊತ್ತಿದ್ರು ಅಭಿ ಮೇಲಿರೋ ಕನ್ಸರ್ನ್ಗೆ ಮಾವ ಮತ್ತು ತುಳಸಿ ಅಮ್ಮ ಅವ್ರ ಮನೆಗೆ ಹೋದ್ರು. ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು. ಮಾವ ಹೋಗೋದು ನ್ಯಾಚುರಲ್, ಆದರೆ ತುಳಸಿ ಅಮ್ಮ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರು ಅಲ್ಲಿಗೆ ಹೋಗೋ ಅಗತ್ಯ ಏನಿತ್ತು ಹೇಳಿ? ನೀನು ಏನು ಹೇಳಕ್ಕೆ ಹೊರಟಿದ್ಯಾ? ನಿನ್ನೆ ರಾತ್ರಿನ ತುಳಸಿ ಅಮ್ಮ ಅಳ್ತಿದ್ದನ್ನ ನಾನು ನೋಡಿದೆ. ಪಾಪ ಅವ್ರ ಮನೆಗೆ ಬಂದಾಗಿಂದ ಏನಾದರೂ ಒಂದು ಇನ್ಸಿಡೆಂಟ್ ನಡೀತಾನೆ ಇದೆ. ಅವ್ರ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ನಾವೇ ಅವ್ರಿಗೆ ಸಮಯ ಕೊಡ್ತಿಲ್ಲ ಅನಿಸ್ತಿದೆ. ಸ್ಟಾಪ್ ಇಟ್ ಪುಣ್ಯ. ಅಭಿ ಅಷ್ಟೊಂದು ಡಿಪ್ರೆಸ್ ಆಗಿದ್ದಾನೆ. ನೀನು ನೋಡಿದ್ರೆ ಬೇರೆ ಯಾರ್ದೋ ಬಗ್ಗೆ ಯೋಚಿಸ್ತಿದ್ಯಾ? ಏನೇ ಆದರೂ ನೀನು ನಿಮ್ಮ ಮಾವ ಆ ಹೆಂಗ್ಸಿಂಗ್ ಪರವಾಗಿ ಮಾತಾಡ್ತೀಯಲ್ಲ? ಯಾಕೆ ಯಾರ್ದೋ ಬಗ್ಗೆ ಅಂತ ಹೇಳ್ತೀರಾ? ಹಾಗೆ ಹೇಳಕ್ಕೋದ್ರೆ ಅಭಿಗೆ ಆಕ್ಸಿಡೆಂಟ್ ಆದಾಗ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಾಗ, ಕುಡ್ಕೊಂಡು ಬಂದಾಗ ಎಲ್ಲ ಸರಿನೂ ಸೇವ್ ಮಾಡಿದ್ದು ಮಾವ ಮತ್ತು ತುಳಸಿ ಅಮ್ಮ ಅಲ್ವಾ? ಅಂದಮೇಲೆ ಅವ್ರ ಬಗ್ಗೆ ನಮಗೆ ಕೃತಜ್ಞತೆ ಇರಬೇಕು ಅಲ್ವಾ ರೀ? ನೋಡ್ ಪುಣ್ಯ, ಅವ್ರು ಇಷ್ಟೆಲ್ಲ ಮಾಡಿದ್ದು ತಾವು ಮಾಡಿದ ತಪ್ಪನ್ನ ಮರೆ ಮಾಚೋದಿಕ್ಕೆ. ಇಷ್ಟೆಲ್ಲ ಆಗೋದಿಕ್ಕೆ ಅವರೇ ಕಾರಣ ಅಂದಮೇಲೆ ಅವ್ರ ಬಗ್ಗೆ ಯಾಕೆ ಕೃತಜ್ಞತೆ ಇರ್ಬೇಕು ಹೇಳು? ಅದು ಹಾಗಲ್ಲ. ಶಟ್ ಅಪ್ ಪುಣ್ಯ. ನೀನು ವಿನಾಕಾರಣ ಅವನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತಿದ್ಯಾ. ನಿನ್ನೆ ನೀವು ಪಪ್ಪ ಮನೆಗೆ ಹೋಗಿರ್ಲಿಲ್ಲ ಅಂದಿದ್ರೆ ಅವ್ರು ದೀಪಿಕಾನ ದುಬೈಗೆ ಕಳಿಸ್ತಾನೆ ಇರ್ಲಿಲ್ವೇನೋ? ನಿನ್ನೆ ಅಷ್ಟೆಲ್ಲ ಆಗಿಲ್ಲ ಅಂದ್ರೆ ನಾನು ರಾತ್ರಿ ಹಾಕಿ ಕುಡಿತಾ ಇರಲಿಲ್ಲ. ಎಲ್ಲ ಆಗಿದ್ದು ನಿಮ್ಮಿಂದ. ನೀವ್ ಹೀಗೆ ಮಾಡೋದ್ರಿಂದ ನಾನು ಕುಡಿತೀನಿ, ಅವಾಗ ನಾನು ಹುಡ್ಕೊಂಡ್ ಬರ್ಬೋದು, ಆಮೇಲೆ ನನ್ನ ಜೊತೆ ಕ್ಲೋಸ್ ಆಗ್ಬೋದು ಅನ್ಕೊಂಡ್ರಿ ಅಲ್ವಾ? ಇದ್ರಿಂದ ನಾನು ನಿಮಗೆ ಹತ್ರ ಆಗ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ನೀವು? ನೀವ್ ಈ ತರ 100 ಸನ್ನಿವೇಶ ಸೃಷ್ಟಿ ಮಾಡಿ ನನಗೆ ಹತ್ರ ಆಗಕ್ ನೋಡಿದ್ರು ನಾನು ಮಾತ್ರ ನಿಮಗೆ ಹತ್ರ ಆಗಲ್ಲ. ನೀವಿವಾಗ ಮಾಡಿರೋ ನೋವೇ ಸಾಕು. ಇನ್ನು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ, ನನಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡಬೇಡಿ, ಅಭಿ, ಮಾತಾಡಬೇಡಿ. ಕಣ್ಣು ಮುಂದೆ ಇನ್ನು ಒಂದು ಕ್ಷಣ ನೀವಿದ್ರು ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಹೊರಡಿ ಇಲ್ಲಿಂದ. ಮತ್ತೆ ನಾನೇನಾದ್ರೂ ಮಾಡ್ಕೊಳಕ್ ಮುಂಚೆ ಇಲ್ಲಿಂದ ಹೊರಡಿ. ಅಭಿ, ಕಾಮ್ ಡೌನ್. ಬ್ರೋ ಪ್ಲೀಸ್, ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಲೀವ್ ಮೀ ಅಲೋನ್. ಅಭಿ, ನಿಂಗೆ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಾತಾಡಬೇಡ. ಆದರೆ ನನ್ನ ಮಾತು ಕೇಳ್ಬೋದಲ್ವಾ? ನಿನ್ನ ವಯಸ್ಸಿಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಭಿ.
ನಿಧಾನವಾಗಿ ಸ್ವಲ್ಪ ಯೋಚನೆ ಮಾಡು. ಇದರಲ್ಲಿ ಭಾವದ ತಪ್ಪು ಏನಿದೆ ಹೇಳು? ಹಿಂದಿನ ಸಲನೂ ಇದೇ ಥರ ಆದಾಗ ಭಾವ ಹೋಗಿ ಜನಾರ್ದನ್ ಹತ್ರ ಮಾತಾಡಿದ್ರಲ್ವಾ? ಆಗ ಅವರು ಕನ್ವಿನ್ಸ್ ಆಗಿ ಮದ್ವೆಗೆ ಒಪ್ಕೊಂಡ್ರಲ್ವಾ? ಹಾಗೆ ಅನ್ಕೊಂಡು ಈ ಸಲನೂ ಹೋಗಿದ್ದಾರೆ. ಬಹುಶಃ ಅವರೊಬ್ಬರೇ ಹೋಗಿದ್ರೆ ಸರಿ ಹೋಗ್ತಿತ್ತೋ ಏನೋ. ಆದರೆ ಈ ಸಲ ಅದು ಬಿಡು. ಈ ಕೂಗಾಡೋದ್ರಿಂದ ಏನು ಪ್ರಯೋಜನ? ಎಲ್ಲಿ ಹೋಗಿದ್ದೆ? ಒಂದು ಮಾತು ಹೇಳಿ ಹೋಗಬೇಕು ತಾನೆ. ನಾನು ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿನ್ನ ಪ್ರೀತಿನ, ನಿನ್ನ ಕಾಳಜಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಬೆಳಿಗ್ಗೆ ತಾತ ನಿನ್ನ ಜೊತೆ ಮಾತಾಡ್ತಿದ್ದಿದ್ದು ಕೇಳಿಸ್ಕೊಂಡೆ. ಅವ್ರು ಹೇಳಿ ನಿಜ. ನಿನ್ನಂತ ಹೆಂಡತಿನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ನಾನು ನಿನ್ನ ಜೊತೆ ಆಗಾಗ ಸ್ವಲ್ಪ ರೂಢಾಗಿ ನಡ್ಕೊಂಡೆ. ಐ ಆಮ್ ಸಾರಿ. ಇಲ್ಲ, ನೀನು ನಿಂಗೆ ಎಷ್ಟೇ ಟೆನ್ಷನ್ ಇದ್ರೂ ಅದನ್ನು ನನ್ನ ಮೇಲೆ ತೋರಿಸ್ಕೊಳ್ಳಿಲ್ಲ. ಒಂದಿನೂ ನನಗೆ ಕೆಲಸ ಇಲ್ಲ ಅನ್ನೋ ಥರ ಇನ್ಫೆರಿಟಿ ಫೀಲ್ ಬರ್ದಿರೋ ಹಾಗೆ ನೋಡಿಕೊಂಡೆ. ನನ್ನ ಲೈಫಲ್ಲಿ ನಾನು ತಗೊಂಡಿದ್ದ ಬೆಸ್ಟ್ ನಿರ್ಧಾರ ಯಾವ್ದು ಗೊತ್ತಾ? ನಿನ್ನ ಪ್ರೀತಿ ಮಾಡಿದ್ದು, ನಿನ್ನನ್ನೇ ಮದುವೆ ಆಗಿದ್ದು. Love you, Basu. Love you so much. Love you too, Samarth. ಸಂಧ್ಯಾನಾ? ಹಾಂ, ರಾಖಿ ಹಬ್ಬಕ್ಕೆ ಬಂದಿರಲಿಲ್ವಲ್ಲ, ಅದು ನೆನ್ಸ್ಕೊಂಡು ಫೋನ್ ಮಾಡಿರ್ತಾಳೆ. ಹಲೋ, ಹೇಳಿ ಸಂಧ್ಯಾ. ಅಣ್ಣ, ಸ್ವಲ್ಪ ಅರ್ಜೆಂಟ್ ಇದೆ. ವಾಟ್? ಏನಾಯ್ತು? ಬೇಗ ಬಾ ಅಣ್ಣ. ಓಕೆ, ನಾನು ಈಗಲೇ ಬರ್ತೀನಿ. ಲೊಕೇಶನ್ ಶೇರ್ ಮಾಡು. ಏನಾಯ್ತು ಸಮರ್? ಗೊತ್ತಿಲ್ಲ, ಲೊಕೇಶನ್ ಕಳಿಸ್ತಾಳಂತೆ. ಅರ್ಜೆಂಟಾಗಿ ಬಾ ಅಂದ್ಲು. ಅಳ್ತಾ ಬೇರೆ ಇದ್ಲು. ನಾನು ಬರ್ತೀನಿ. ಮಾವ, ಮನ್ಸಿಗೆ ನೋವಾದಾಗ ಒಂಟಿಯಾಗಿರ್ಬೇಕು ಅಂತ ಬಯಸ್ತೀರಾ ಅಂತ ನನಗೆ ಗೊತ್ತು.
ಎಂಗೇಜ್ಮೆಂಟ್ ಆದಮೇಲೆ ಮೆಹಂದಿ ಶಾಸ್ತ್ರ ದಿನ ನೀವು ಹೀಗೆ ಅಲ್ವಾ ಮಾಡಿದ್ದು? ಹೌದು ಪೂರ್ಣಿ, ಕೆಲವೊಂದು ಸಲ ಮಾತು ಭಾರ ಅನಿಸುತ್ತೆ, ಆಗ ಒಬ್ಬನೇ ಎಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋಣ ಅನಿಸುತ್ತೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಇನ್ನೇನು ಆಗ್ತಿದೆ. ಮೊದಲೆಲ್ಲ ಈ ಥರ ಏನಾದರೂ ಆದರೆ ನಾನು ತುಳಸಿಯವ್ರ ಹತ್ರ ಹೇಳ್ಕೊತಿದ್ದೆ. ನಾನು ಹೇಳದೇ ಇದ್ದರೂ ಅವ್ರು ಅರ್ಥ ಮಾಡಿಕೊಂಡು ನನಗೆ ಸಮಾಧಾನ ಮಾಡ್ತಿದ್ರು. ಈಗ ಮನೇಲಿ ನಡೀತಿರೋ ಘಟನೆಗಳಿಂದ ಅವ್ರಿಗೂ ತುಂಬ ನೋವಾಗ್ತಿದೆ. ಮತ್ತಷ್ಟು ಕಷ್ಟ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಮಾವ, ಯೋಚನೆ ಮಾಡಬೇಡಿ. ಒಂದು ಸ್ವಲ್ಪ ಹೊತ್ತು ಆಚೆ ಹೋಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಕೂತು ಇದಕ್ಕೆಲ್ಲ ಪರಿಹಾರ ಏನು ಅಂತ ಯೋಚನೆ ಮಾಡಿದ್ರಾಯ್ತು. ಹೌದು ಪೂರ್ಣಿ, ನಾನು ಹೋಗಿ ಬರ್ತೀನಿ. ಅದು ಹೇಗಾಗುತ್ತೆ? ನಿಮ್ಮ ಜೊತೆ ನಾನು ಬರ್ತೀನಿ. ಪೂರ್ಣಿ, ಇಷ್ಟು ದಿನ ನೀವು ಹೋದರೆ ಕೆಫೆಲೋ ದೇವಸ್ಥಾನದಲ್ಲೋ ತುಳಸಿ ಅಮ್ಮ ಸಿಕ್ಕಿ ನಿಮಗೆ ಸಮಾಧಾನ ಹೇಳ್ತಿದ್ರು ಅನ್ಸುತ್ತೆ. ಆದರೆ ಈಗ ಅಮ್ಮ ಮನೇಲೇ ಇದ್ದಾರೆ. ಇಂಥ ಸ್ಥಿತಿಲಿ ನಿಮ್ಮೊಬ್ಬರನ್ನೇ ಕಳ್ಸೋಕೆ ನನ್ನ ಮನಸ್ಸು ಒಪ್ತಿಲ್ಲ ಮಾವ. ಪರವಾಗಿಲ್ಲ ಪೂರ್ಣಿ, ನನಗೊಬ್ಬನೇ ಇದ್ದು ಅಭ್ಯಾಸ ಇದೆ. ಆದರೆ ನನಗೆ ಅಭ್ಯಾಸ ಇಲ್ವೇ? ನನಗೆ ಆಚೆ ಹೋಗ್ಬೇಕು ಅಂತ ಅನಿಸ್ತಿದೆ. ಒಬ್ಬಳೇ ಹೋಗಿ ಅಭ್ಯಾಸ ಇಲ್ಲ. ಅದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ. ಅಭಿ, ಏನ್ ಮಾಡ್ತಿದೀಯಾ? ನನ್ನ ಮಾತನ್ನ ನೀನು ಬೇರೆ ಥರ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಪ್ಲೀಸ್ ಲಿಸನ್ ಟು ಮೀ. ನೀನು ಏನು ಮಾಡಬೇಕಿತ್ತೋ ಅದನ್ನು ಮಾಡಿದ್ಯಾ. ಈಗ ನಿಂಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇನ್ನೂಸೆಂಟ್ ಆಗಿದೆಯಲ್ಲ ಮಾಮ್. ಯು ಆರ್ ಅನ್ಬಿಲೀವೇಬಲ್. ಚಿಕ್ಕಮ್ಮ ಹೇಳಿದ್ದು ಕರೆಕ್ಟಾಗೇ ಇದೆ. ಇದಕ್ಕೆಲ್ಲ ಕಾರಣ ನೀವು. ಪಪ್ಪಾಗೆ ಮೊದಲೇ ನಿಮ್ಮನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಅದು ಗೊತ್ತಿದ್ರು ನೀವ್ಯಾಕೆ ಅವ್ರ ಮನೆಗೆ ಹೋಗ್ಬೇಕಿತ್ತು? ಇಷ್ಟು ದಿನ ಇದೆಲ್ಲದರಲ್ಲೂ ಡ್ಯಾಡ್ದು ಮಾತ್ರ ತಪ್ಪಿದೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಇದರಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ. ಹಾಗೆ ಹೇಳಕ್ ಹೋದ್ರೆ ಅವ್ರಿಗಿಂತ ಜಾಸ್ತಿ ತಪ್ಪು ನಿಮ್ದೆ. ಅಭಿ, ನನ್ನ ಮಾತು ಕೇಳು. ನೀವು ತಡಿಬೇಡಿ ಚಿಕ್ಕಮ್ಮ. ಇವ್ರು ಯಾಕೆ ಈ ಮನೆಗೆ ಬಂದ್ರು ಅಂತ ನಂಗೆ ಇವಾಗ್ಲೂ ಅರ್ಥ ಆಗ್ತಿಲ್ಲ. ಎಷ್ಟು ಸಲ ಹೇಳಿದ್ದೀನಿ ಇವ್ರ ಕೆಲ್ಸ ಇವ್ರು ನೋಡ್ಕೊಂಡು ಸುಮ್ಮನಿರ್ಬೇಕು ಅಂತ. ಮತ್ತ್ಯಾಕೆ ಡ್ಯಾಡ್ ಜೊತೆಗೆ ಹೋಗ್ಬೇಕಿತ್ತು? ಅಲ್ಲ, ನಾನು ಅದು ಶಡಾಪ್. ನೀವಿನ್ನೂ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ಮನೆ ಸರ್ವನಾಶ ಮಾಡ್ಬೇಕು ಅನ್ನೋದೇ ನಿಮ್ ಟಾರ್ಗೆಟಾ? ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮಗೇನಾದ್ರೂ ನಮಗ್ ಹೆಲ್ಪ್ ಮಾಡಲೇಬೇಕು ಅಂತಿದ್ರೆ ನಮ್ಗೆಲ್ಲರಿಂದ ದೂರ ಇದ್ಬಿಡಿ. ಅದೇ ಮನೆಗೆ ನೆಮ್ಮದಿ. ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ನಿಮ್ಮ ಗಂಡ ಹೋಗಿದ್ದಾಯ್ತಲ್ಲ, ಇನ್ನೇನ್ ಕೆಲಸ ನಿಮ್ಗಿಲ್ಲಿ? ಹೊರಡಿ. ನಿಮಗೆ ಹೇಳ್ತಿರೋದು ಹೊರಡಿ.